ನಮಸ್ಕಾರ. ಒಂದು ಸಿಟಿ ಒಂದು ಇಂಡಸ್ಟ್ರಿ ಮೇಲೆ ನಿಂತಿದೆ ಅಂದರೆ ಆ ಇಂಡಸ್ಟ್ರಿಯಲ್ಲಿ ಆ ಸಿಟಿಯಲ್ಲಿ ಒಂದು ಸಡನ್ ಚೇಂಜ್ ಬಂದಾಗ ಅಲ್ಲಿ ಒಂದು ಸಡನ್ ಸೈಲೆನ್ಸ್ ಬರುತ್ತೆ. ಆ ಸೈಲೆನ್ಸು ನಮ್ಮ ಬೆಂಗಳೂರು ತುಂಬ ಸತಿ ನೋಡಿದೆ. ಕರೆಂಟ್ಲಿನೂ ಆ ಸೈಲೆನ್ಸ್ ನಾವು ಫೀಲ್ ಮಾಡ್ತಾ ಇದ್ದೀವಿ. 2001 .com ಬಬಲ್ ಬಸ್ಟ್ ಆದಾಗ, 2008 ರಿಸೆಷನ್ ಬಜೆಟು ಫಿಕ್ಸ್ ಆದಾಗ ಎಲ್ಲ ಸತಿನೂ ನಮ್ಮ IT ಸಿಟಿ ಹೇಗಾದರೂ ಮಾಡಿ ಅಡಾಪ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಹೇಗಾದರೂ ಜನ ದಾರಿ ಹುಡುಕ್ತಿದ್ದಾರೆ, ಹೇಗಾದರೂ ನಾವು ಅದರಿಂದ ಆಚೆ ಬಂದು ನಮ್ಮ ಒಂದು ಹೊಸ ಕೆಲಸನ ಇಲ್ಲ ಹೇಗಾದರೂ ನಾವು ಅದರಿಂದ ಆಚೆ ಬಂದು ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ಅದು ಜನ ಹುಡುಕ್ತಾನೆ ಇರ್ತಾರೆ. ದಾರಿಗಳನ್ನ ಹುಡುಕ್ತಾರೆ, ದಾರಿಗಳು ಸಿಗ್ತಾನೆ ಇರ್ತವೆ, ಈಗ ಅಡಾಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದು ಈ ಸಲ ಆ ಥರ ಅಲ್ಲ. ಈ ಸತಿನೂ ಸೈಲೆಂಟ್ ಆಗಿದ್ರೆ ಆಗಲ್ಲ, ಬ್ಲೈಂಡ್ ಆಗಿ ಕೂತ್ಕೊಂಡಿದ್ರೆ ಆಗಲ್ಲ, ನಾವೇನಾದ್ರು ಒಂದು ಮಾಡಲೇಬೇಕು, ಯಾವುದೋ ಒಂದು ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು, ಆ ಥರ ಒಂದು ವಿಷಯ ನಡೀತಾ ಇರೋದು ಈ ಸತಿ ಒಂದು ಸೈಲೆನ್ಸ್ ಎಷ್ಟು ಸೈಲೆಂಟ್ ಆಗಿದೆ ಅಂತಂದರೆ ನಿಮಗೆ ಗೊತ್ತಾಗ್ತಾನೆ ಇಲ್ಲ. ನಿಮ್ಮ ಜೇಬು ಖಾಲಿ ಆಗ್ತಾನೆ ಇದೆ, ನಿಮ್ಮ ಜಾಬು ಲೇ ಆಫ್ ಆಗ್ತಾನೆ ಇರುತ್ತೆ. ನೀವು ಮೂಕರಾಗಿ ಅದೇ ಒಂದು ಕೆಲಸದಲ್ಲಿ ಅದೇ ಒಂದು ಕಂಫರ್ಟ್ ಲೆವೆಲಲ್ಲಿ ಅದೇ ಒಂದು ಕುಷನ್ ಮೇಲೆ ಕೂತ್ಕೊಂಡಿದ್ರೆ ಆಗಲ್ಲ. ಬ್ಲೈಂಡ್ ಆಗಿ ಕೂತ್ಕೊಂಡಿದ್ರೆ ಏನೂ ಆಗೋದೇ ಇಲ್ಲ. 2001 .com ಬಬಲ್ ಬಸ್ಟ್ ಆದಾಗ, 2008 ರಿಸೆಷನ್ ಟೈಮಲ್ಲಿ IT ಬಜೆಟ್ ಫ್ರೀಸ್ ಆದಾಗ, ಎಲ್ಲ ಟೈಮಲ್ಲೂ ಜನ ಮತ್ತು ಸಿಟಿ ಹೇಗಾದ್ರೂ ಅಡಾಪ್ಟ್ ಮಾಡಿದೆ, ಹೇಗಾದ್ರೂ ಇದರಿಂದ ಆಚೆ ಬಂದಿದೆ, ಹೇಗಾದ್ರೂ ಒಂದು ದಾರಿ ಹುಡುಕಿ ಇದನ್ನ ಬಸ್ಟ್ ಮಾಡಿ ಆಚೆ ಬಂದು ಅದು ಒಂದು ನಾರ್ಮಲ್ ವೇ ಕೆಲಸ ಮಾಡೋದು, ನಾರ್ಮಲ್ ಆಗಿ ಸಿಟಿ ನಡೆಯೋದು ನಡೀತಾನೆ ಇತ್ತು. ಬಟ್ ಈ ಸಲ ಆ ಥರ ಅಲ್ಲ. ನೀವು ಸೈಲೆಂಟ್ ಆಗಿದ್ರೆ ನಿಮ್ಮ ಕೆಲಸ ನೀವು ಕಳ್ಕೊಂತೀರಾ, ನೀವು ಕಂಫರ್ಟ್ ಝೋನ್ ಅಲ್ಲಿ ನಿಮ್ಮ ಕೆಲಸ ನೀವು ಕಳ್ಕೊಂತೀರಾ, ನೀವು ರಿಪ್ಲೇಸ್ಮೆಂಟ್ ಆಗೋಯ್ತೀರಾ ನಿಮ್ಮ ಕೆಲಸದಿಂದ. ಅದಕ್ಕೆ ನಾವೇನ್ ಮಾಡ್ಬೇಕು, ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ್ಯಾವ ಜಾಬ್ ಇಸ್ಕೊಂಡಿದೆ, ಯಾವ ತರ ನಾವು ಸ್ಕಿಲ್ ಡೆವಲಪ್ ಮಾಡ್ಕೊಂಡು, ಯಾವ ತರ ನಾವು ಅಡಾಪ್ಟ್ ಮಾಡ್ಕೊಂಡು, ನಮ್ಮ ಏನೇ ಬಂದು ನಮ್ಮ ಜಾಬ್ ಯಾವ ಕೈಲೂ ಕಿತ್ಕೊಳಕ್ಕಾಗಲ್ಲ. ನಮ್ಮ ಸ್ಕಿಲ್ ನ ನಾವು ಡೆವಲಪ್ ಮಾಡ್ಕೊಂಡು ಯಾವ್ದು ನಮ್ಮ ರಿಪ್ಲೇಸ್ ಮಾಡಕ್ಕಾಗಲ್ಲ. ನಾನ್ ನಿಮ್ಮ ಜಗನ್ ಸಿಂಗ್. ಈ ಚಾನಲ್ _POV. ನೀವೇನಾದ್ರು ಮೊದಲು ಸರಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರ ಟಾಪಿಕ್ಸ್ ನಾನು ತರ್ತಾನೆ ಇರ್ತೀನಿ, ಸಿಂಪಲ್ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ವಿಡಿಯೋ ಒಳಗೋಣ. ಗೈಸ್, ನಾವಿಬ್ರು ಒಂದು ಹಾನೆಸ್ಟ್ ಕಾನ್ವರ್ಸೇಷನ್ ಮಾಡೋಣ. ಪ್ಯಾನಿಕ್ ಮಾಡ್ಕೊಳ್ಳೋದು ಬೇಡ, ಒಂದು ರಿಯಾಲಿಟಿನ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಎಷ್ಟು ರಿಯಾಲಿಟಿ ನಿಜಾನ ಇಲ್ವಾ, ನಿಮ್ಮ ಜಾಬ್ ಹೇಗೆ ರಿಪ್ಲೇಸ್ ಆಗುತ್ತೆ ಇಲ್ಲ ಅನ್ನೋದು ತಿಳ್ಕೊಳ್ಳೋದು. ಪ್ಲೀಸ್ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಮ ಒಂದು ಅನಿಸಿಕೆ, ನಿಮ್ಮ ಒಂದು ಅಭಿಪ್ರಾಯ ಕಮೆಂಟ್ ಮಾಡಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಇಂದ ನಿಮ್ಮ ಜಾಬ್ ಏನಾಗುತ್ತೆ, ನಮ್ಮ ಇಂಡಿಯನ್ ಎಕನಾಮಿ ಹೇಗೆ ಎಫೆಕ್ಟ್ ಆಗುತ್ತೆ, ಮೋರ್ ಇಂಪಾರ್ಟೆಂಟ್ಲಿ ನೀವು ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ನಾವು ತಿಳ್ಕೊಳ್ಳೋಣ. ನೀವೇನಾದ್ರು 12 years ಎಕ್ಸ್ಪೀರಿಯನ್ಸ್ ಇರೋ ಸೀನಿಯರ್ ಡೆವಲಪರ್, ಇಲ್ಲ ನೀವು ಬ್ಯಾಕ್ ಎಂಡ್ ಡೆವಲಪರ್ ಆಗಿದ್ದೋನು, ಇಲ್ಲ ನೀವು ಫ್ರೆಶರ್ ಆಗಿದ್ದೋನು ಜಾಬ್ಗೆ ಕಾಯ್ತಾ ಇದ್ದೀರಾ. ಇವಾಗ ಫ್ರೆಶರ್ 21 ವರ್ಷ, ನೀವು ಇವಾಗ ಫ್ರೆಶರ್ ಆಗಿದ್ದೀರಾ, ನೀವು ಜಾಬ್ಸ್ಗೆ ಅಪ್ಲೈ ಮಾಡಿದ್ದೀರಾ, ಇನ್ನು ಜಾಬ್ಸ್ಗೆ ಕಾಯ್ತಾ ಇದ್ದೀರಾ ಅಂತ ಇರೋರು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಲೇಬೇಕು. ಯಾಕಂದ್ರೆ ನಿಮ್ಗೆ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ, ನೀವ್ ಹೇಗೆ ಪ್ರಿಪೇರ್ ಆಗ್ಬೋದು, ನೀವ್ ಹೇಗೆ ಅಡಾಪ್ಟ್ ಆಗ್ಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ಪ್ಲೀಸ್ ವಿಡಿಯೋನ ಕಂಪ್ಲೀಟ್ ಆಗಿ. ಫ್ರೆಂಡ್ಸ್, ನಾವು ರೂಮರ್ಸ್ ನ ಬಿಟ್ಟು ಬರೀ ಆಕ್ಚುಯಲ್ ಫ್ಯಾಕ್ಟ್ಸ್ ನೋಡೋಣ. 2024 25 ವರೆಗೂ ನೀವು ಎಷ್ಟೊಂದು ನ್ಯೂಸ್ ಕೇಳಿದ್ದೀರಾ, ಬಿಗ್ ಜೈಂಟ್ ಕಂಪನೀಸ್ ಅವ್ರ ಕಂಪನೀಸ್ ಎಂಪ್ಲಾಯೀಸ್ ನ ಫೈರ್ ಮಾಡೋದು ಅಂತ. ಲೈಕ್ ಮೈಕ್ರೋಸಾಫ್ಟ್, ಗೂಗಲ್, ಇಂಟೆಲ್ ಈ ತರ ಇತ್ಯಾದಿ ಕಂಪನಿಗಳು ಎಷ್ಟೊಂದು ಕಂಪನಿ ಎಂಪ್ಲಾಯೀಸ್ ನ ಫೈರ್ ಮಾಡ್ತಾರೆ. ಅದೇ ತರ ನಮ್ಮ ಇಂಡಿಯನ್ ಲೋಕಲ್ ಕಂಪನೀಸ್ ಎಷ್ಟೊಂದು ಫ್ರೆಶರ್ಸ್ ನ ಹೈರ್ ಮಾಡೋದು ಕಡಿಮೆ ಮಾಡ್ಬಿಟ್ಟಿದ್ದಾರೆ, ಟೈಟ್ ಮಾಡ್ಬಿಟ್ಟಿದ್ದಾರೆ. ಎಸ್ಪೆಷಲಿ ಫ್ರೆಶರ್ಸ್ ನ ಹೈರ್ ಮಾಡೋದು ತುಂಬಾ ಟೈಟ್ ಮಾಡಿ ಮತ್ತು ರಿಸ್ಟ್ರಿಕ್ಟ್ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ಒಂದು ಏಜ್ ಇರೋ ಒಂದು ಫ್ಯಾಕ್ಟ್ ಇದೆ, ಏನಂತಂದ್ರೆ ಬರೀ IT ಜಾಬ್ಸ್ ಮಾತ್ರನೇ ಎಫೆಕ್ಟ್ ಆಗ್ತಿಲ್ಲ, ಇದು ನಮ್ಮ ಭಾರತದ, ನಮ್ಮ ಇಂಡಿಯಾದ ಎಕನಾಮಿನೂ ಎಫೆಕ್ಟ್ ಆಗ್ತದೆ. ಬರೀ ಬೆಂಗಳೂರು ಎಕ್ಸಾಂಪಲ್ ತಗೊಂಡ್ರೆ ಮೋರ್ ದನ್ 1.5 million ಪೀಪಲ್ IT ಸೆಕ್ಟರ್ ಕೆಲಸ ಮಾಡ್ತಿದ್ದಾರೆ. ಈ IT ಸೆಕ್ಟರ್ ಬರೀ ಅಂತಲ್ಲ, BPO, ಔಟ್ಸೋರ್ಸಿಂಗ್ ಕಂಪನೀಸ್, ಬ್ಯಾಕ್ ಎಂಡ್ ಅಲ್ಲೋ ಈ ಎಲ್ಲಾ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋದು ಎಷ್ಟೇ ದುಡಿತಾ ಇದೆ, ಅವ್ರು ಅದನ್ನ ತುಂಬಾನು ಸ್ಪೆಂಡ್ ಮಾಡ್ತಾ ಇದಾರಲ್ವಾ. ಈ ಸ್ಪೆಂಡ್ ಮಾಡೋ ಕಾಸು ಎಲ್ಲ ಹೋಗ್ತಾ ಇದೆ. ಒಬ್ರು ಆಟೋ ತಗೊಂಡ್ರೆ ಆಟೋ ಮನೆ ನಡೀತಾ ಇದೆ, ಮನೆ ಬಾಡಿಗೆಗಳು ಕಟ್ತಾ ಇದೆ. ಎಷ್ಟೊಂದ್ ಜನ ವೈಟ್ ಫೀಲ್ಡ್ ಅಲ್ಲೋ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲೋ 2 BHK ರೂಮ್ ತಗೊಂಡಿರ್ತಾರೆ, ಅದು ಬಾಡಿಗೆ ಹೋಗ್ತಾ ಇದೆ. EMI ಗಳು ಪೇ ಆಗ್ತಾ ಇದೆ. ನೀವು IT ಪಾಸ್ ಆಗ್ತಿರೋ ಸ್ಮಾಲ್ ಬಿಸ್ನೆಸಸ್, ಇಲ್ಲ ಟಿಫಿನ್ ತಿನ್ನೋ ಅಂಗಡಿಗಳು, ಅವ್ರಿಗೆಲ್ಲ ಬಿಸ್ನೆಸ್ ಆಗ್ತಾ ಇದೆ. ಯಾವ್ದ್ರಿಂದ ನೀವು ದುಡಿತಾ ಇದ್ದಾನೆ. ನಿಮ್ಮ ಒಂದು ಆಫೀಸಲ್ಲಿ ಸಪೋರ್ಟಿಂಗ್ ಸ್ಟಾಫ್ಸ್ ಗಳು ನಿಮ್ಮ ಒಂದು ಇಂಡೈರೆಕ್ಟ್ ಇಂದಾನೆ ಅವರು ದುಡಿತಾನೆ ಇರೋದು. ನೀವು ಕೆಲಸ ಮಾಡ್ತಿರೋದ್ರಿಂದಾನೆ ಅವ್ರಿಗೆ ಕೆಲಸ ಇರೋದು. ನಿಮ್ಮ ಅಕ್ಕಪಕ್ಕ ಇರೋ ಆಫೀಸ್ ಹತ್ರ ಇರೋ ಅಕ್ಕಪಕ್ಕ ಟಿಫಿನ್ ಸೆಂಟರ್ಸ್, ದೋಸೆ ಅಂಗಡಿನೋ ಅವ್ರು ನಿಮ್ಮಿಂದ ದುಡಿತಾ ಇರೋದು. ನೀವು ದುಡಿಯೋದನ್ನ ಅಲ್ವಾ ಸ್ಪೆಂಡ್ ಮಾಡಕ್ ಆಗೋದು. ಒಂದು ಹೈ ಪೇಯಿಂಗ್ IT ಜಾಬ್ ಇಂದ 4 ರಿಂದ 5 ಜಾಬ್ ಇಂಡೈರೆಕ್ಟ್ ಆಗಿ ಡಿಪೆಂಡ್ ಆಗಿದೆ. ಸೋ ಕಾಲ್ಡ್ ಎಕ್ಸ್ಪರ್ಟ್ಸ್ ಅವ್ರು ಹೇಳೋ ಪ್ರಕಾರ ನೆಕ್ಸ್ಟ್ 5 years ಅಲ್ಲಿ ಎಲ್ಲಾ ಎಂಟ್ರಿ ಲೆವೆಲ್ ಜಾಬ್ಸ್ AI ರಿಪ್ಲೇಸ್ ಮಾಡ್ಬಿಡುತ್ತೆ ಅಂತ. ಈ 30% ಬರೀ ಇಂಜಿನಿಯರ್ಸ್ ಅಲ್ಲ, ಎಲ್ಲಾ ಸೆಕ್ಟರ್ಸ್ ಇನ್ಕ್ಲೂಡ್ ಮಾಡಿದೆ. ಈ 30% ಜಾಬ್ AI ರಿಪ್ಲೇಸ್ ಮಾಡ್ಬಿಟ್ಟು ಏನೇನಾಗುತ್ತೆ ಅಂತ ನಾನು ಜಸ್ಟ್ ಎಕ್ಸಾಂಪಲ್ ಬೆಂಗಳೂರು ಅನಾಹುತ ಹೇಳ್ತಾ ಇದ್ದೀನಿ. ಎಷ್ಟೊಂದ್ ಕಡೆ ರಿಯಲ್ ಎಸ್ಟೇಟ್ ನ ವ್ಯಾಲ್ಯೂ ಕಡಿಮೆ ಬಂದ್ಬಿಡುತ್ತೆ, ಲೈಫ್ ಸ್ಟೈಲ್ ಚೇಂಜ್ ಆಗ್ಬಿಡುತ್ತೆ.
ನೀವ್ ಯಾವ್ಯಾವ್ದು ಕೋಲ್ಮಂಗ್ಲ ಹೋಗಿ ಪಾರ್ಟಿ ಮಾಡೋದು, MG ರೋಡ್ ಚರ್ಚ್ ಸ್ಟ್ರೀಟ್ ಹೋಗಿ ಕಾಸ್ನ ಲೈಫ್ ಸ್ಟೈಲ್ ನ ನೀವು ಮಜಾ ಮಾಡೋರಾಗಿದ್ರೆ ನೀವು ಮಾಡಲ್ಲ. ಯಾಕಂದ್ರೆ ನೀವು ದುಡಿತಾನೆ ಇರಲ್ಲ. ನಿಮ್ಮ ಜಾಬ್ ರಿಪ್ಲೇಸ್ ಮಾಡ್ಬಿಟ್ಟಿರುತ್ತೆ. ಎಷ್ಟೊಂದು IT ಪಾರ್ಕ್ಸ್ ಮುಂದೆ ಎಷ್ಟೊಂದು ಸ್ಮಾಲ್ ಬಿಸ್ನೆಸ್ ಮುಚ್ಚೋಗ್ಬಿಟ್ಟಿರುತ್ತೆ. ಆಟೋ ರಿಕ್ಷಾಗಳು ಕಾಸಿರಲ್ಲ. ಯಾಕೆಂತಂದ್ರೆ ನೀವು ತಗೊಂತಾನಿಲ್ವಲ್ಲ, ನೀವು ಸ್ಪೆಂಡ್ ಮಾಡ್ತಿರಲ್ಲ. ವೆನ್ ಯು ಆರ್ ರನ್ನಿಂಗ್ ಯು ಆರ್ ಸ್ಪೆಂಡಿಂಗ್, ವೆನ್ ಯು ಆರ್ ನಾಟ್ ರನ್ನಿಂಗ್ ಯು ಆರ್ ನಾಟ್ ಸ್ಪೆಂಡಿಂಗ್ ಅಲ್ಲ. ನಿಮ್ ಲೈಫ್ ಸ್ಟೈಲ್ ಎಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟಿರುತ್ತೆ. ನಿಮ್ಮ ಒಂದು ಜಾಬ್ ರಿಪ್ಲೇಸ್ ಆಗ್ಬಿಟ್ಟಿರುತ್ತೆ. ನಿಮ್ಮ ಹತ್ರ ದುಡಿಯೋಕ್ ಕಾಸು ಇರಲ್ಲ, ದುಡಿಯೋದ್ ದಾರಿ ಇರಲ್ಲ. ಇದನ್ನ ನೀವು ಸಿಂಪಲ್ ಆಗಿ ಜಾಲಿಯಾಗಿ ತಗೊಳೋದಲ್ಲ, ನೀವು ಇದನ್ನ ಸೀರಿಯಸ್ ಆಗಿ ತಗೊಬೇಕು. ಮೋಸ್ಟ್ ಆಫ್ ದ ಜಾಬ್ಸ್ ನ ರಿಪ್ಲೇಸ್ ಮಾಡ್ಬೋದು. ನಾವು ಆಕ್ಚುಲ್ ಆಗಿ ನೋಡೋದು ಯಾವ ಜಾಬ್ ತುಂಬಾ ಬೇಗ ರಿಪ್ಲೇಸ್ ಆಗುತ್ತೆ, ಯಾವ ಜಾಬ್ ರಿಸ್ಕ್ ಅಲ್ಲಿ ಇದೆ, ಮತ್ತೆ ಯಾಕೆ ಅಂತ. ಹೈ ರಿಸ್ಕ್ ರಿಪ್ಲೇಸ್ಮೆಂಟ್ ಜಾಬ್ಸ್ ಯಾವ್ದು ಅಂತ ನೋಡಕ್ ಹೋದ್ರೆ ನಾವು ಇವಾಗ ರಿಪೀಟಬಲ್ ಜಾಬ್ಸ್, ಯಾವ್ದೇ ಒಂದು ಪ್ಯಾಟರ್ನ್ ಇರುತ್ತೆ, ಸೇಮ್ ಪ್ಯಾಟರ್ನ್ ರಿಪೀಟಬಲ್ ಆಗ್ತಾ ಇರುತ್ತೆ, ಆ ತರ ಒಂದು ಜಾಬ್ಸ್. ವೆಲ್ ಡಿಫೈನ್ಡ್ ಜಾಬ್ಸ್, ಒಂದು ಸೇಮ್ ಪ್ಯಾಟರ್ನ್ ಅಲ್ಲಿ ಕೆಲಸ ಮಾಡ್ತಿರೋ ಜಾಬ್ಸ್, ಈ ತರ ಜಾಬ್ಸ್. ಮತ್ತೆ ಎಂಟ್ರಿ ಲೆವೆಲ್ ಜೂನಿಯರ್ ಡೆವಲಪರ್ಸ್ ಜಾಬ್ಸ್ ಯಾವ್ದು ಅಂತಂದ್ರೆ HTML ಅಲ್ಲಿ ಕೆಲಸ ಮಾಡೋದು, CSS ಅಲ್ಲಿ ಕೆಲಸ ಮಾಡೋದು, ಲೆವೆಲ್ 1 ಲೆವೆಲ್ 2 ಎಂಟ್ರಿ ಲೆವೆಲ್ ಜಾಬ್ಸ್, ಬ್ಯಾಕ್ ಎಂಡ್ ಅಲ್ಲಿ ಕೋಡರ್ಸ್ ಜಾಬ್, ಮತ್ತೆ ಕ್ರೂಡ್ ಅಲ್ಲಿ ಕೆಲಸ ಮಾಡೋರು, ಮತ್ತೆ ಒಂದು ಕಂಟೆಂಟ್ ಕ್ರಿಯೇಟರ್, ಸ್ಕ್ರಿಪ್ಟ್ ರೈಟರ್ಸ್ ಅಂತ ಜಾಬ್ಸ್ ಎಲ್ಲ ತುಂಬಾನೇ ಹೈ ಅಂಡ್ ರಿಸ್ಕ್ ಅಲ್ಲಿ ಇದೆ. ಯಾಕಂತಂದ್ರೆ ಅದನ್ನ ಸುಮ್ನೆ ಹಿಂಗ್ ಚುಟ್ಕೆ ಹೊಡೆಯಷ್ಟರಲ್ಲಿ ರಿಪ್ಲೇಸ್ ಮಾಡ್ಬಿಡುತ್ತೆ. ನೀವೇ ತುಂಬಾನೇ ಯೂಸ್ ಮಾಡಿದ್ರೆ ನಿಮ್ಗೂ ಗೊತ್ತಿರುತ್ತೆ. ನಾನು ಯಾವ್ದಾದ್ರು ಹೇಳ್ತಾ ಇದ್ದೀನಿ, ಇದೆಲ್ಲ ಅಲ್ಲಿ ನೀವು ಸುಮ್ನೆ ಮಾತಾಡೋದ್ರ ಮಾಡ್ಕೊಟ್ಬಿಡುತ್ತೆ. ಟೂಲ್ಸ್ ಲೈಕ್ ಗಿಟ್ ಹಬ್, ಜೆಮಿನೈ, ಕೋಪೈಲೈಟ್, ಚಾಟ್ GPT, ಕ್ಲೌಡ್, ಈ ತರ ತುಂಬಾ ಹಲವಾರು ಟೂಲ್ಸ್ ಎಲ್ಲ ತುಂಬಾ ಸ್ಮಾರ್ಟ್ ಆಗಿ ಕೆಲಸ ಮಾಡ್ತವೆ. ಇವಾಗ ಸ್ಮಾರ್ಟ್ ಆಗಿ ಕೆಲಸ ಮಾಡೋದೇ ಅದು ಪರ್ಫೆಕ್ಟ್ ಆಗಿ ಮಾಡಿ ಗುಡ್ ಎನಫ್, ತುಂಬಾನೇ ಮಸ್ತಾಗಿ ಕೆಲಸ ಮಾಡ್ಕೊಡುತ್ತೆ. ಸ್ವಲ್ಪ ಅಲ್ಲಿ ಏನು ಮಿಸ್ಟೇಕ್ ಮಾಡ್ತಿದೆ, ಯಾಕಂದ್ರೆ ಸ್ಟಿಲ್ ಲರ್ನಿಂಗ್ ಫೇಸ್ ಅಲ್ಲಿ ಇದೆ. ಇವಾಗ ಸೀನಿಯರ್ ಡೆವಲಪರ್ಸ್ ಎಲ್ಲ ಏನ್ ಮಾಡ್ತಿದ್ದಾರೆ, 4-5 ಜೂನಿಯರ್ಸ್ ಲೆವೆಲ್ ಕೆಲಸಗಳನ್ನ ನಾವು ಒಳ್ಳೆ ವೆಲ್ ಡಿಫೈನ್ಡ್ ಪ್ರಾಂಪ್ಟ್ ಕೊಟ್ಬಿಟ್ಟು ಒಂದು ಕೆಲಸ ತಗೊಂತಿದ್ದಾರೆ. ಅದನ್ನ ಆ ಕೆಲಸ ತುಂಬಾ ಫಾಸ್ಟ್ ಆಗಿ ಸ್ಮಾರ್ಟ್ ಆಗಿ ಪರ್ಫೆಕ್ಟ್ ಇಲ್ಲ ಅಂದ್ರೆ ಗುಡ್ ಎನಫ್ ಒಳ್ಳೆ ಕೆಲಸ ಮಾಡ್ಕೊಡ್ತಾ ಇದೆ. ಈ ಕೆಲಸ ಇವಾಗ ಪ್ರೊಡಕ್ಷನ್ ಇವಾಗ ವೆಲ್ ಡಿಫೈನ್ಡ್ ಈ ಒಂದು ಪ್ರೊಡಕ್ಷನ್ ಒಂದು ಈಕ್ವೇಶನ್ ಚೇಂಜ್ ಮಾಡ್ಬಿಟ್ಟಿದೆ. ಯಾರಿಗೆ ಕ್ಲೈಂಟ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ನ, ಟೆಕ್ನಿಕಲ್ ಪ್ರಾಬ್ಲಮ್ ನ ಟ್ರಾನ್ಸ್ಲೇಟ್ ಮಾಡಿ ಸೊಲ್ಯೂಷನ್ ಕೊಡಕ್ ಬರುತ್ತೋ, ಡೆವಲಪ್ ಮಾಡೋರು ಇಂಥ ಜಾಬ್ಸ್ ಎಲ್ಲ ರಿಪ್ಲೇಸ್ ಮಾಡಕ್ಕಾಗಲ್ಲ. ಯಾವಾಗೊಬ್ಬ ಬೇಕೇ ಬೇಕಲ್ವಾ ಡೆವಲಪ್ ಮಾಡೋದಕ್ಕೆ. ಇವರೆಲ್ಲ ಸೇಫು ಅಂತ ನಾವು ಅನ್ಕೊಳ್ಳೋಣ. ಬಟ್ ಸ್ಟಿಲ್ ಇವ್ ಜಾಬ್ ಅಲ್ಲಿ ಬಂತು ಅಂತಂದ್ರೆ ನಾವು ಏನು ಮಾಡಕ್ಕಾಗಲ್ಲ. ಲರ್ನಿಂಗ್ ಫೇಸ್ ಅಲ್ಲಿ ತಗೊಟ್ಟು ಇವ್ರು ಅಡಾಪ್ಟ್ ಮಾಡ್ಕೊಂಡು ಅನ್ಕೊಳ್ಳಿ, ಒಂದಲ್ಲ ಒಂದಿನ ಇವ್ ಜಾಬ್ ರಿಪ್ಲೇಸ್ ಮಾಡೋಗೆ ಹೋಗುತ್ತೆ. ಅದಲ್ಲದೆ ಹೆಲ್ತ್ ಕೇರ್, IT, ಫಿನ್ಟೆಕ್ ಕಂಪ್ಲೈನ್ಸಸ್, ಸೈಬರ್ ಸೆಕ್ಯೂರಿಟಿ ರೂಲ್ಸ್ ಇವೆಲ್ಲ ಸೇಫು. ಯಾಕಂದ್ರೆ ಇಲ್ಲಿ ತುಂಬಾನೇ ರೂಲ್ಸ್ ಇರ್ತವೆ. ಒಂದು ರಿಲೇಶನ್ಶಿಪ್ ಕಾನ್ವರ್ಸೇಷನ್ ತುಂಬಾನೇ ಇಂಪಾರ್ಟೆಂಟ್ ಇಲ್ಲಿ. ಬಟ್ ರಿಮೆಂಬರ್, ಇವನ್ ಆರ್ಕಿಟೆಕ್ಟ್ ಅಂಡ್ ಸೀನಿಯರ್ ನೀಡ್ಸ್ ಟು ಬಿ ರಿಪ್ಲೇಸ್. ಯಾಕೆ ರಿಪ್ಲೇಸ್? ಯಾವಾಗ ಜೂನಿಯರ್ ನಾವು ಅಡಾಪ್ಟ್ ಮಾಡ್ಕೊಂಡು ನಾವು ಒಂದು ಹೊಸ ಸ್ಕಿಲ್ ಕಲ್ತ್ಕೊಬೇಕು. ಈವನ್ ಜೂನಿಯರ್ ಅವರ ಸೀನಿಯರ್ ಈ ಸ್ಕಿಲ್ ನ ಅವನು ಡೆವಲಪ್ ಮಾಡ್ಕೊಳ್ಳೇಬೇಕು. ಏನಂತಂದ್ರೆ ವಾಟ್ ಟು ಆಸ್ಕ್, ಯಾವ ತರ ಒಂದು ಡಿಫೈನ್ಡ್ ಪ್ರಾಂಪ್ಟ್ ಕೊಟ್ಟ ನಮ್ಗೆ ಯಾವ ತರ ಒಂದು ಔಟ್ಪುಟ್ ಬರುತ್ತೆ ತಿಳ್ಕೊಬೇಕು. ಆ ಸ್ಕಿಲ್ ಗೊತ್ತಿಲ್ಲ ಅಂತಂದ್ರೆ ಇಟ್ಕೊಂಡು ಹೇಳಿ ಹೇಗೆ ನಾವ್ ಏನ್ ಕೇಳ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಅದು ನಾವು ಆನ್ಸರ್ ಮಾಡಲ್ಲ. ನಾವು ವೆಲ್ ಡಿಫೈನ್ಡ್ ಪ್ರಾಂಪ್ಟ್ ಹಾಕಿ ನಾವು ವೆಲ್ ಡಿಫೈನ್ಡ್ ಕ್ವಶನ್ಸ್ ನಾವು ಹಾಕೋದನ್ನೇ ಅದನ್ನ ಒಂದು ಕ್ಲಿಯರ್ ಪಿಕ್ಚರ್, ಸ್ಮಾರ್ಟ್ ವೇ ಆಫ್ ಆನ್ಸರ್ ಸಿಗುತ್ತೆ ನಮ್ಗೆ. ಸ್ಮಾರ್ಟ್ ವೇ ಆಫ್ ನಾವು ಪ್ರೊಡಕ್ಟಿವಿಟಿ ಆಗುತ್ತೆ, ಸ್ಮಾರ್ಟ್ ವೇ ಆಫ್ ನಮ್ಗೆ ಬೇಗ ಕೆಲಸ ಮುಗಿಯುತ್ತೆ. ಫ್ರೆಂಡ್ಸ್, ನಾವ್ ಅಂತ ತಿಳ್ಕೊಳ್ಳೋಣ ಟೂಲ್ಸ್ ಏನ್ ಮಾಡ್ಬೋದು, ಏನ್ ಮಾಡಕ್ಕಾಗಲ್ಲ. ಯಾವ ಟೂಲ್ಸ್ ನಮ್ಮ ಒಂದು ಇಂಡಸ್ಟ್ರಿನ ರೀಶೇಪ್ ಮಾಡ್ತಿದೆ, ಇಂಡಸ್ಟ್ರಿ ಒಂದು ಸೆಕ್ಟರ್ ನೇ ಚೇಂಜ್ ಮಾಡಿ ಯಾವ ತರ ಒಂದು ರೀಡಿಸೈನ್ ಮಾಡಿದೆ ಅಂತ. ನೀವೇನಾದ್ರೂ IT ಅಲ್ಲಿ ಕೆಲಸ ಮಾಡ್ತಿದ್ರೆ ನಿಮ್ಗೆ ಆಗ್ಲೇ ಗೊತ್ತಿರುತ್ತೆ ಗಿಟ್ ಹಬ್ ಮತ್ತೆ ಕೋಪೈಲಟ್ ಬಗ್ಗೆ. ಇದು ಎಂಟ್ರಿ ಲೆವೆಲ್ ಅಲ್ಲಿ ತುಂಬಾನೇ ಯೂಸ್ ಮಾಡ್ತಿದ್ದಾರೆ. ಇದು ಒಳ್ಳೆ ಸಜೆಷನ್ಸ್ ಕೊಡುತ್ತೆ, ಲಾಜಿಕಲ್ ಸಜೆಷನ್ಸ್ ತುಂಬಾ ಮಸ್ತಾಗಿ ಕೊಡುತ್ತೆ. ಮತ್ತೆ ಇದು ಒಳ್ಳೆ ಟೆಸ್ಟ್ ಜನರೇಟ್ ಮಾಡುತ್ತೆ. ಹೇಗೆ ಡೆವಲಪರ್ಸ್ ಜನರೇಟ್ ಮಾಡ್ತಾರೋ ಹಾಗೇನೆ ಜನರೇಟ್ ಮಾಡುತ್ತೆ. 30 to 20% ಪ್ರೊಡಕ್ಟಿವಿಟಿ ಲೆವೆಲ್ ಜಾಸ್ತಿ ಆಗಿದೆ. ಇದು ಜಸ್ಟ್ ಹೈಪ್ ಅಲ್ಲ, ಇದು ಆಕ್ಚುಯಲ್ ಡೇಟಾ. ಗೂಗಲ್ ಜೆಮಿನಿ ಮತ್ತೆ ಕ್ಲೌಡ್ ನ ನೀವು ಕೇಳಿದ್ದೀರಾ. ಇದು ಒಳ್ಳೆ ಡಾಕ್ಯುಮೆಂಟೇಶನ್ ರೆಡಿ ಮಾಡ್ತಾ ಇದೆ, ರಿಕ್ವೈರ್ಮೆಂಟ್ ಅನಾಲಿಸಿಸ್ ಮಾಡ್ತಾ ಇದೆ. ಬಿಸ್ನೆಸ್ ಅನಾಲಿಸ್ಟ್ ಕೆಲಸ ಅಂತೂ ತುಂಬಾನೇ ಫಾಸ್ಟ್ ಆಗ್ಬಿಟ್ಟಿದೆ ಮತ್ತೆ ತುಂಬಾನೇ ಈಸಿ ಆಗ್ಬಿಟ್ಟಿದೆ. ಹಾಗೇನೆ ಕೋಪೈಲಟ್ ಒಳ್ಳೆ ಮೀಟಿಂಗ್ ಗಳನ್ನ ಹೋಸ್ಟ್ ಮಾಡ್ತಾ ಇದೆ, ಪ್ರಪೋಸಲ್ಸ್ ರೆಡಿ ಮಾಡ್ತಾ ಇದೆ. ಬನ್ನಿ ನಾವು ಇವಾಗ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋಣ. ಏನ್ ಮಾಡುತ್ತೆ ಅಂದ್ರೆ ನಿಮ್ ಜಾಬ್ ನ ಇವತ್ತೇ ನಾಳೆನೆ ರೀಪ್ಲೇಸ್ ಮಾಡಲ್ಲ, ಬಟ್ ನಿಮ್ಮ ಒಂದು ಕೆಲಸನ ಟೈಮ್ ಲೈನ್ ನ ಕಂಪ್ರೆಸ್ ಮಾಡ್ತಾ ಬರುತ್ತೆ. ನೀವು ಒಂದು ಕೆಲಸನ ಒಂದು ಟಾಸ್ಕ್ ನ 3 ದಿನ ತಗೊಂಡಿದ್ರೆ ಅದು ಕೆಲಸ ಮಾಡೋದಕ್ಕೆ ಜಸ್ಟ್ 3 hours ಅಲ್ಲಿ ಕಂಪ್ಲೀಟ್ ಮಾಡುತ್ತೆ. ಅವಾಗ ನಿಮ್ಮ ಒಂದು ಕೌಂಟ್ ರೆಡ್ಯೂಸ್ ಆಗುತ್ತೆ, ನಿಮ್ಮ ಒಂದು ಟೈಮ್ ಲೈನ್ ರೆಡ್ಯೂಸ್ ಆದಾಗ ನಿಮ್ಮ ಒಂದು ಕಾಂಟ್ಯಾಕ್ಟ್ ಇರುತ್ತಲ್ಲ ಕ್ಲೈಂಟ್ ಜೊತೆ ಅದನ್ನು ರೆಡ್ಯೂಸ್ ಆಗುತ್ತೆ. ಅವಾಗ ಟೈಮ್ ಸೈಜ್ ರೆಡ್ಯೂಸ್ ಮಾಡ್ತಾರೆ ಕಾಂಟ್ಯಾಕ್ಟ್ ಅಲ್ಲಿ. ಅವಾಗ ನಿಮ್ ಕೆಲಸನ ಮೆಲ್ಲಿಗೆ ಹೋಗ್ತಾ ಬರುತ್ತೆ, ರಿಪ್ಲೇಸ್ ಆಗ್ತಾ ಬರುತ್ತೆ. ಬಟ್ ಇಲ್ಲಿ ಒಂದು ಗ್ರೇಟ್ ಸ್ಕಿಲ್ ಒಂದು ಡೆವಲಪ್ ಮಾಡ್ಕೊಬಹುದು. ನಿಮ್ಮ ಏನ್ ಔಟ್ಪುಟ್ ಕೊಡುತ್ತಲ್ಲ ಅದನ್ನ ವ್ಯಾಲಿಡೇಟ್ ಅನಲೈಸ್ ಮಾಡೋದಕ್ಕೆ ಒಂದು ಪರ್ಸನ್ ಬೇಕಾಗುತ್ತೆ.
ಯಾಕೆಂತಂದ್ರೆ ಎ ಆಲ್ವೇಸ್ ನಾಟ್ ರೈಟ್ ಅಲ್ಲ, ಅದನ್ನ ವ್ಯಾಲಿಡೇಟ್ ಮತ್ತು ಅನಲೈಸ್ ಮಾಡೋದಕ್ಕೆ ಒಂದು ಪರ್ಸನ್ ಬರುತ್ತೆ, ಅದು ಒಂದು ಪ್ರೊಫೆಷನಲ್ ರಿಸ್ಕ್ ಆಗಿ ಆಚೆ ಬರುತ್ತೆ. ಆ ಒಂದು ಸ್ಕಿಲ್ ನ ನೀವು ಡೆವಲಪ್ ಮಾಡ್ಕೋಬಹುದು. ನಾವು ಇವಾಗ ಒಂದು ಪ್ರಾಕ್ಟಿಕಲ್ ಥಿಂಗ್ ನೋಡೋಣ. ಇವಾಗ ಹೌದು, ಎಷ್ಟೊಂದು ಕಂಪನಿಗಳು ಏನ್ ಅಡಾಪ್ಟ್ ಮಾಡ್ಕೊಂಡು ಅವ್ರಿಗೆ ಬೆನಿಫಿಷಿಯಲ್, ಅವ್ರಿಗೆ ಪ್ರಾಫಿಟ್ ಜಾಸ್ತಿ, ವರ್ಕ್ ಫೋರ್ಸ್ ಕಡಿಮೆ ಆಗುತ್ತೆ, ಅವ್ರಿಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಆದ್ರೆ ನಾವು ಆಸ್ ನಾವೊಬ್ರು ಹತ್ರ ಕೆಲಸ ಮಾಡ್ತಿದೀವಿ ಅಂದ್ರೆ ನಾವೊಂದು ಯೋಚನೆ ಮಾಡ್ಲೇಬೇಕು, ನಾವು ಅದನ್ನ ಹೇಗೆ ಅಡಾಪ್ಟ್ ಮಾಡ್ಕೊಬಹುದು. ನಾವು ಹಾನೆಸ್ಟ್ ಆಗಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದ, ನಿಮ್ಮ ಜಾಬ್ ನ ರಿಪ್ಲೇಸ್ ಮಾಡ್ತಿದ್ರೆ ನೀವು ಅದನ್ನ ಅಡಾಪ್ಟ್ ಮಾಡ್ಕೊಂಡು ನೀವು ಅದ್ರ ಜೊತೆ ಹೇಗೆ ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಂತ ನಾವೊಂದು ರಿಯಾಲಿಟಿ ಅಕ್ಸೆಪ್ಟ್ ಮಾಡ್ಲೇಬೇಕು. ನಮ್ ಜಾಬ್ ರಿಪ್ಲೇಸ್ ಮಾಡ್ತಾ ಇದೆ, ಹೌದು. ಅವಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಡೇ ಟು ಡೇ ಟಾಸ್ಕ್ ಏನೋತಲ್ಲ, ನೀವು ಒಂದು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಜಾಬ್ ರಿಪ್ಲೇಸ್ ಮಾಡ್ತಿದೆ ಅಂತಂದ್ರೆ ನಿಮ್ಮೊಂದು ಡೇ ಟು ಡೇ ಟಾಸ್ಕ್ ನ ಹೇಗೆ ಕೊಡಿ, ಹೇಗೆ ಮಾಡುತ್ತೆ ನೋಡಿ, ಔಟ್ಪುಟ್ ಹೇಗೆ ಬರುತ್ತೆ ನೋಡಿ. 50% ಗಿಂತ ಜಾಸ್ತಿ ಮಸ್ತಾಗಿ ಬಂತ, ಪರ್ಫೆಕ್ಟ್ ಆಗಿ ಬಂತ, ಔಟ್ಪುಟ್ ಚೆನ್ನಾಗಿತ್ತ, ಪ್ರೊಡಕ್ಷನ್ ನಿಮ್ಮ ಒಂದು ಅರ್ಧ ದಿನದ ಕೆಲಸ ಅದು ಒಂದು ಚುಟ್ಕೇರಿ ಒಂದು ಕಮಾಂಡ್ ಅಲ್ಲಿ ಮಾಡ್ತಾ ಇದೆಯಾ, ಇಟ್ಸ್ ಟೈಮ್ ಟು ಆಕ್ಟ್. ನೀವು ಒಂದು ಹೊಸ ಸ್ಕಿಲ್ ಕಲಿಯೋ ಟೈಮ್ ಇದು. ನೀವು ಏನ್ ರಿಪ್ಲೇಸ್ ಮಾಡ್ತಾ ಇದೀರ ಅಂದ್ರೆ ಪಕ್ಕ ನೀವು ಅದು ನಿಮ್ಮ ಒಂದು ಪ್ರೊಡಕ್ಷನ್ ರಿಪ್ಲೇಸ್ ಮಾಡ್ತೀರ ಅಂದ್ರೆ ನೀವು ಒಂದು ಹೊಸ ಸ್ಕಿಲ್ ಕಲಿಯೋ ಸಮಯ ಆಯ್ತು. ಬರೀ ಟ್ಯುಟೋರಿಯಲ್ ನೋಡೋದಲ್ಲ, ಜೊತೆ ಕೆಲಸ ಮಾಡೋದಲ್ಲ, ಕಲಿಲೇಬೇಕು ನಾವು. ಎಷ್ಟೊಂದು ಟ್ರಯಲ್ ವರ್ಷನ್ ಗಳು ಸಿಗ್ತವೆ, ಎಷ್ಟೊಂದು ಚಾಟ್ ಜಿಪಿಟಿ ಕೋಪೈಲಟ್ ವಿಧವಾದ ಒಂದು ಎಗಳು ಇರ್ತವೆ, ಎಷ್ಟೊಂದು ಟ್ರಯಲ್ ವರ್ಷನ್ ಗಳು ಸಿಗ್ತವೆ. ನಾವು ಅದನ್ನ ಡೈಲಿ ನಮ್ಮ ವರ್ಕ್ ಟಾಸ್ಕ್ ನ ಇಲ್ಲ ಹೋಮ್ ಟಾಸ್ಕ್ ನ ಪರ್ಸನಲ್ ಟಾಸ್ಕ್ ನ ಅದ್ರ ಜೊತೆ ನಾವು ವರ್ಕ್ ಮಾಡೋದು ಕಲಿಬೇಕು. ಯಾಕೆ ಅಂತಂದ್ರೆ ನಾವು ಅದು ಎಷ್ಟು ವೆಲ್ ಡಿಫೈನ್ಡ್ ಪ್ರಾಂಪ್ಟ್ಸ್ ಕೊಡ್ತೀವೋ ಅಷ್ಟು ವೆಲ್ ಡಿಫೈನ್ಡ್ ಔಟ್ಪುಟ್ ಬರುತ್ತೆ ನಮ್ಗೆ. ವೆಲ್ ಡಿಫೈನ್ಡ್ ಔಟ್ಪುಟ್ ಬಂದ್ರೆ ನಮ್ಗೆ ಗುಣಚುಣ ಬೇಗ ಆಗುತ್ತೆ, ಈಸಿ ಆಗುತ್ತೆ, ಸ್ಮೂತ್ ಆಗುತ್ತೆ. ಇವಾಗ ಹೊಸ ಸ್ಕಿಲ್ ಅಲ್ಲಿ ಏನಿದೆ ಅಂತಂದ್ರೆ ಪ್ರಾಂಪ್ಟ್ ಇಂಜಿನಿಯರಿಂಗ್. ಪ್ರಾಂಪ್ಟ್ ಕೊಡೋದೇ ಒಂದು ಹೊಸ ಸ್ಕಿಲ್, ವೆಲ್ ಡಿಫೈನ್ಡ್ ಪ್ರಾಂಪ್ಟ್ಸ್ ಕೊಡೋದೇ ಹೊಸ ಸ್ಕಿಲ್. ಯಾಕೆಂತಂದ್ರೆ ನಾವು ಎಷ್ಟು ವೆಲ್ ಡಿಫೈನ್ಡ್ ಪ್ರಾಂಪ್ಟ್ಸ್ ಕೊಡ್ತೀವೋ ಅಷ್ಟು ವೆಲ್ ಡಿಫೈನ್ಡ್ ಔಟ್ಪುಟ್ ಬರುತ್ತೆ, ಸ್ಮೂತ್ ಔಟ್ಪುಟ್ ಬರುತ್ತೆ, ಪರ್ಫೆಕ್ಟ್ ಔಟ್ಪುಟ್ ಬರುತ್ತೆ. ನಿಮ್ಮ ಜಾಬ್ ಏನಾದ್ರು ರಿಪ್ಲೇಸ್ ಮಾಡಬಹುದು ಅಂದ್ರೆ ಸಿಂಪಲ್ ಆಗಿ ನಿಮ್ಮ ಒಂದು ಏನ್ ಕೆಲಸ ಮಾಡ್ತೀರೋ, ನೀವೇನ್ ಡೊಮೈನ್ ಕೆಲಸ ಮಾಡ್ತಿದ್ರ ಅದು ಡೊಮೈನ್ ಕಂಪ್ಲೀಟ್ ನಾಲೆಜ್ ಇಟ್ಕೊಳ್ಳಿ. ಕಂಪ್ಲೀಟ್ ನಾಲೆಜ್ ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಹೇಗೆ ಜನರಲ್ ನಾಲೆಜ್ ಗೊತ್ತಿರುತ್ತೆ, ಬಟ್ ಡೀಮ್ ಕಂಟೆಸ್ಟ್ ಅಲ್ಲಿ ಅದು ಒಂದು ಡೊಮೈನ್ ಕಂಪ್ಲೀಟ್ ನಾಲೆಜ್ ಗೊತ್ತಿರಲ್ಲ, ಬ್ಯಾಂಕಿಂಗ್ ಲಾಜಿಕ್ಸ್ ಗೊತ್ತಿರಲ್ಲ, ಹೆಲ್ತ್ ಕೇರ್ ನಾರ್ಮ್ಸ್ ಗೊತ್ತಿರಲ್ಲ, ಲೋಕಲ್ ರೆಗ್ಯುಲೇಷನ್ಸ್ ಗೊತ್ತಿರಲ್ಲ. ಇವೆಲ್ಲ ಕಲಿಯೋದಕ್ಕೆ ತುಂಬಾನೇ ಟೈಮ್ ತಗೊಳುತ್ತೆ ಅಂದ್ರೆ, ಯಾಕೆಂದ್ರೆ ಅದನ್ನ ಟ್ರೈನ್ ಮಾಡ್ಬೇಕು, ಅವಾಗನೇ ಅದು ಕಲಿಯಕ್ ಸ್ಟಾರ್ಟ್ ಆಗೋದು. ನೀವು ಅವಾಗೂ ನೀವು ನಿಮ್ಮ ಟೆಕ್ನಿಕಲ್ ನಾಲೆಜ್ ಜೊತೆಗೆ ನಿಮ್ಮ ಡೀಪ್ ಡೊಮೈನ್ ನಾಲೆಜ್ ಇಟ್ಕೊಂಡಿರೋದು ತುಂಬಾ ಒಳ್ಳೇದಾಗುತ್ತೆ. ನಿನ್ನ ರಿಪ್ಲೇಸ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಯಾಕೆಂದ್ರೆ ಅದು ಕಲಿಕೆ ತುಂಬಾ ಟೈಮ್ ತಗೊಳುತ್ತೆ. ಕಲಿಯುವಾಗ ನೀವು ಇನ್ನೂ ಹೊಸ ಸ್ಕಿಲ್ಸ್ ನ ಕಲ್ತ್ಕೊಂಡು ನೀವು ಹೇಗಿಂತ ಫಾಸ್ಟ್ ಆಗಿ ಹೋಗ್ತಾ ಇರ್ಬೋದು. ಒಂದ್ ಸ್ವಲ್ಪ ಫಿನಾನ್ಷಿಯಲ್ ಫ್ರೀಡಮ್ ಇಲ್ಲಿ. ಫಿನಾನ್ಷಿಯಲ್ ಫ್ರೀಡಮ್ ಅಂದ್ರೇನು, ನೀವು ದುಡಿತಿರೋ ಕಾಸು ಎಮರ್ಜೆನ್ಸಿ ಫಂಡ್ ಅಂತ ಇರ್ತೀರಿ. ಯಾಕೆಂತಂದ್ರೆ ನಿಮ್ಗೆ ಸಡನ್ ಆಗಿ ಹೆಚ್ಚಾಗಿ ಇಮೇಲ್ ಯಾವಾಗ ಬೇಕಾದ್ರೂ ಬರ್ಬೋದು, ಯು ಹ್ಯಾವ್ ಬಿನ್ ಲೇಡ್ ಆಫ್ ಅಂತ. ಯಾಕಂದ್ರೆ ತುಂಬಾನೇ ನ್ಯೂಸ್ ನೋಡ್ತಿರ್ತೀರಾ, ನ್ಯೂಸ್ ಅಲ್ಲಿ ನೋಡ್ತಿರ್ತೀರಾ, ರೀಲ್ಸ್ ಅಲ್ಲಿ ನೋಡ್ತಿರ್ತೀರಾ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರಾ. ಇವತ್ತು ಹೋಗ್ತಿರ್ತೀರ ಕೆಲ್ಸಕ್ಕೆ, ನಾಳೆ ಅವ್ನ ಕೆಲ್ಸ ಹೋಗ್ತಿರಲ್ಲ, ಯಾಕಂದ್ರೆ ಹಿ ಹ್ಯಾಸ್ ಬಿನ್ ಲೇಡ್ ಆಫ್ ಅಂತ. ಅದಕ್ಕೆ ಯಾವಾಗ್ಲೂ ಅಷ್ಟೇ ಒಂದು 12 months 15 months ಎಮರ್ಜೆನ್ಸಿ ಫಂಡ್ ಅಂತ ಎತ್ತಿರ್ಬೇಕು. ಯಾಕಂದ್ರೆ ನನ್ಗೆ ಒಂದು ಕುಶನ್ ಇರುತ್ತೆ. ಯಾಕಂದ್ರೆ ಒಂದು ಬೆಟರ್ ಡಿಸಿಷನ್ ತಗೊಳೋದಕ್ಕೆ, ಒಂದು ಆಕ್ಚುಯಲ್ ರಿಸ್ಕ್ ತಗೊಳ್ಳೋಕೆ, ನಿಮ್ ಜಾಬ್ ಅಲ್ಲಿ ಒಂದು ಬೆಟರ್ ಡಿಸಿಷನ್ ತಗೊಳೋದಕ್ಕೆ ಒಂದು ಫ್ರೀಡಮ್ ಇರುತ್ತೆ ನಿಮ್ಮ ಹತ್ರ. ನಾನು ಈ ಕರೆಂಟ್ ಜನರೇಷನ್, ಕರೆಂಟ್ ಸ್ಟೂಡೆಂಟ್ಸ್ ನೀವು ಕೆಲಸ ಹುಡುಕ್ತಾ ಇದ್ದೀರಾ, ಅವ್ರಿಗೆಲ್ಲ ಒಂದು ವಿಷಯ ಹೇಳ್ಬೇಕು. ಏನಂತಂದ್ರೆ, ಕಂಪನಿ ಜಾಯ್ನ್ ಆಗಿದ್ದೀನಿ, ಟ್ರೈನಿಂಗ್ ತಗೊಂತಾ ಇದ್ದೀನಿ, ಇವೆಲ್ಲ ಮುಗೀತು. ಓಪನ್ ಸೋರ್ಸ್ ಯೂಸ್ ಮಾಡಿ, ಅದ್ರ ಜೊತೆ ನೀವು ಕೆಲಸ ಮಾಡಿ, ಅದ್ರ ಜೊತೆ ಕಲೀರಿ. ಯಾಕೆಂತಂದ್ರೆ ನೀವು ಒಂದು ಕಂಪನಿ ಜಾಯ್ನ್ ಆಗ್ತಾ ಇದ್ದೀರಾ, ನೀವೆಲ್ಲ ಇದೆಲ್ಲ ಓಪನ್ ಸೋರ್ಸ್ ಎಷ್ಟು ನಾವು ಟ್ರೈ ಇದನ್ನ ಕಂಪ್ಲೀಟ್ ಆಗಿ ಕಲ್ತ್ರೆ, ನೀವು ಪ್ರಾಂಪ್ಟ್ಸ್ ಹಾಕೋದು, ವೆಲ್ ಡಿಫೈನ್ಡ್ ಪ್ರಾಂಪ್ಟ್ಸ್ ಕೊಡೋದು, ಇವೆಲ್ಲ ಕಲ್ತ್ರೆ ನೀವು ಔಟ್ ಆಫ್ ದ ಕ್ರೌಡ್ ಸ್ಟ್ಯಾಂಡರ್ಡ್ ಆಗ್ತೀರಾ. ನೀವು ಒಂದು ಪರ್ಸನ್ ಆಗಿರ್ತೀರಾ, ನಿಮ್ಗೆ ಮೋಸ್ಟ್ ಆಫ್ ದ ಥಿಂಗ್ಸ್ ಗೊತ್ತಿರುತ್ತೆ ಆಗ್ಲೇ. ಅವ್ರು ಟ್ರೈನಿಂಗ್ ಕೊಡೋಕ್ಕೂ ಮುಂಚೆ ನೀವು ಗ್ರಾಫ್ಸ್ ಮಾಡ್ಕೊಂಡಿದ್ದೀರಾ, ಕೆಲಸ ಮಾಡೋಕ್ಕೂ ಮುಂಚೆ ಓಪನ್ ಸೋರ್ಸ್ ಇಂದ. ಹಾಗೆ ಪ್ರಾಕ್ಟಿಕಲ್ ಆಲ್ರೆಡಿ ಅದ್ರ ಮೇಲೆ ಕೆಲಸ ಮಾಡಿರ್ತೀರ. ಸೊ ನೀವು ಗೆಟ್ ರೆಡಿ, ವೆಲ್ ಪ್ರಿಪೇರ್ಡ್ ಬಿಫೋರ್ ಗೋಯಿಂಗ್ ಟು ಕಂಪನಿ, ಜಾಯ್ನಿಂಗ್ ಅ ಕಂಪನಿ, ಬಿಕಾಸ್ ಎವ್ರಿಥಿಂಗ್ ಕ್ಯಾನ್ ಬಿ ರಿಪ್ಲೇಸ್ ಬೈ ಎ. ಪ್ರತಿ ಸಲ ಇಂಟರ್ನೆಟ್ ಅಪ್ಡೇಟ್ ಆದಾಗ ಇಲ್ಲಿಗೆ ಮುಗೀತು ಅಂತ ಯೋಚನೆ ಮಾಡ್ತೀವಿ. ಇಂಟರ್ನೆಟ್ ಬಂದಾಗ, ಔಟ್ಸೋರ್ಸಿಂಗ್ ಬಂದಾಗ, ಆಟೋಮೇಶನ್ ಬಂದಾಗ, ಎಲ್ಲ ಬಂದಾಗ ನಾವು ಔಟ್ಡೇಟೆಡ್ ಆಗೋಗಿದೀವಿ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ನಾವಿಲ್ಲಿ ಯೋಚನೆ ಮಾಡ್ಬೇಕಾಗಿರೋದು ನಾವು ಹೇಗೆ ಅಡಾಪ್ಟ್ ಮಾಡ್ಕೊಂಡು ಹೋಗೋದು. ಎಕನಾಮಿಕ್ ಅದ್ರ ಬಗ್ಗೆನೇ ಅದ್ರ ಪಾಡಿಗೆ ಅದು ಸ್ಪೇಸ್ ಸ್ಟ್ರಕ್ಚರ್ ಆಗಿ ಅದ್ರ ಪಾಡಿಗೆ ಅದು ಕೆಲಸ ಮಾಡ್ಕೊಂಡು ಹೋಗುತ್ತೆ. ನೀವ್ ಹೇಗೆ ಅದ ಅಡಾಪ್ಟ್ ಮಾಡ್ಕೊಳ್ಳೋದು, ನೀವ್ ಹೇಗೆ ಹೊಸ ಸ್ಕಿಲ್ ಕಲ್ತಿ ಪೀಪಲ್ ಜೊತೆ ಅಡಾಪ್ಟ್ ಆಗಿ ಅದ್ರ ಜೊತೆ ಕೆಲಸ ಮಾಡ್ಕೊಂಡು ಹೋಗೋದು. ಇಲ್ಲಿ ಈ ತರ ಅಪ್ಡೇಟ್ ಬಂದಾಗ ಹೊಸ ರೂಲ್ಸ್, ನಿಮ್ಗೆ ಹೊಸ ರೂಲ್ಸ್ ಎಲ್ಲ ಸೃಷ್ಟಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಅದಕ್ಕೆ ಹೊಸ ಸ್ಕಿಲ್ ಅದ್ರ ಜೊತೆಗೆ ಅಪ್ಡೇಟ್ ಆಗ್ತಾ ಹೋಗ್ತಾ ಇದ್ರೆ ನಿಮ್ಗೆ ಫೀಲ್ ಆಗಲ್ಲ ನಿಮ್ಮ ಜಾಬ್ ರಿಪ್ಲೇಸ್ ಮಾಡ್ತಿದೆ ಅಂತ. ಎಸ್, ರಿಪ್ಲೇಸ್ ಮಾಡೋದು ನಿಜ, ನಿಮ್ಮ ಜಾಬ್ ರಿಪ್ಲೇಸ್ ಆಗೋದು ನಿಜ. ಅದ್ರ ಜೊತೆಗೆ ನಾವು ಒಂದು ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಲೇಬೇಕು. ಅದ್ರ ಜೊತೆಗೆ ಹೊಸ ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನಾವು ಹೊಸ ಆಪರ್ಚುನಿಟೀಸ್ ಹೇಗೆ ಗ್ರಾಪ್ ಮಾಡ್ಕೊಳ್ಳೋದು,
ನಾವು ಅದ್ರ ಜೊತೆಗೆ ಅಪ್ಡೇಟ್ ಆಗ್ತಾ ಹೋಗ್ಬೇಕು, ಅಡಾಪ್ಟ್ ಮಾಡ್ತಾ ಹೋಗ್ಬೇಕು, ಹೊಸ ಸ್ಕಿಲ್ ನ ಕಲ್ತ್ಕೊಂಡು ಹೋಗ್ತಾ ಇರ್ಬೇಕು. ಅವಾಗ್ಲೇ ನಮ್ಗೆ ಆಪರ್ಚುನಿಟಿ ಸಿಗ್ತಾ ಹೋಗುತ್ತೆ. ನಾವ್ ಯಾವಾಗ ಅದನ್ನ ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ನಮ್ಗೆ ನಾವು ಹೊಸ ಸ್ಕಿಲ್ ಕಲಿಯೋ ಒಂದು ಆಸೆನೆ ಹೋಗ್ಬಿಡುತ್ತೆ. ಇಲ್ಲಿಗೆ ನಾನು ವಿಡಿಯೋ ಮುಗಿತಾ ಇದೆ. ನಿಮ್ಗೆ ಇಲ್ಲಿವರೆಗೂ ನೋಡಿದ ವಿಡಿಯೋನ ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಹೇಗೆ ರಿಪ್ಲೇಸ್ ಮಾಡೋದು, ಹೇಗೆ ನೀವು ಅಡಾಪ್ಟ್ ಮಾಡ್ಕೊಬೋದು, ಹೊಸ ಸ್ಕಿಲ್ ಕಲ್ತಿ ನೀವು ನೀವೇ ಹೇಗೆ ರಿಪ್ಲೇಸ್ ಮಾಡೋದು ಅಂತಾನು ಗೊತ್ತಾಗುತ್ತೆ. ಗೊತ್ತಿರುತ್ತೆ ನೀವು ಕಲ್ತಿರ್ತೀರಾ, ಕಲೀಲೇಬೇಕು, ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೇಬೇಕು. ಇವಾಗ ಇಲ್ಲಿಗೆ ವಿಡಿಯೋ ಮುಗಿತಾ ಇದೆ. ನಾನು ನಿಮ್ಮ ಜಗನ್ ಸಿಂಗ್. ಇದೇ ತರ ಮೋಸ್ಟ್ ಟಾಪಿಕ್ಸ್ ಅನ್ನು ಸಿಂಪಲ್ ಆಗಿ ಹೇಳಕ್ ಪ್ರಯತ್ನ ಪಡ್ತೀನಿ. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ. ಬಾಯ್. ಲವ್ ಯು ಆಲ್.